ಪಾಳ್ಯದಲ್ಲಿ ಕುರ್ಚಿ ರಾಜಕಾರಣ ದಿನೇ ದಿನೇ ಗರಿಗೆದರ್ತಿದೆ. ಒಂದು ಕಡೆ ಸಿಎಂ ಕುರ್ಚಿ ಕಿತ್ತಾಟದ ಚರ್ಚೆ, ಇನ್ನೊಂದು ಕಡೆ ಡಿಸಿಎಂ ಪವರ್ ಪಾಲಿಟಿಕ್ಸ್. ಇದರ ಮಧ್ಯೆ ಈಗ ಮತ್ತೊಂದು ಹೊಸ ಫೈಟ್ ಶುರುವಾಗಿದೆ. ಅದು ಕ್ಯಾಬಿನೆಟ್ ಫೈಟ್. ತಮಗೂ ಮಂತ್ರಿಗಿರಿ ಬೇಕೇ ಬೇಕು ಎಂದು ಹಿರಿಯ ಶಾಸಕರು ಇದೀಗ ಬಿಗಿ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಹಿರಿಯ ಶಾಸಕರ ಒತ್ತಡಕ್ಕೆ ಹೈಕಮಾಂಡ್ ಮಣಿಯುತ್ತಾ? ಇಲ್ಲಿದೆ ರಿಪೋರ್ಟ್. ಕುರ್ಚಿ ಫೈಟ್ ನಡುವೆ ಸಂಪುಟ ಸರ್ಜರಿ. ಬಿಡದಿಯಲ್ಲಿ ಸೀನಿಯರ್ಸ್ ಸೀಕ್ರೆಟ್ ಸಭೆ. ಸಚಿವ ಸಂಪುಟ ಪುನರಾರಚನೆ ವಿಚಾರ ಮತ್ತೆ ರಾಜ್ಯ ರಾಜಕೀಯದ ಕೇಂದ್ರಬಿಂದುವಾಗಿದೆ. 2.5 ವರ್ಷ ಬಳಿಕ ಸಂಪುಟ ಪುನರಾರಚನೆ ಮಾಡಲಾಗುತ್ತದೆ ಎಂದು ಹೇಳಲಾಗಿತ್ತು. ಆದರೆ ಈಗಾಗಲೇ ಆ ಅವಧಿ ಮುಗಿದರೂ ಯಾವುದೇ ಬದಲಾವಣೆ ಆಗಿಲ್ಲ ಎಂಬ ಅಸಮಾಧಾನ ಕಾಂಗ್ರೆಸ್ ಪಕ್ಷದ ಕೆಲ ಹಿರಿಯ ಶಾಸಕರಲ್ಲಿ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆ ಬೆಂಗಳೂರಿನ ಖಾಸಗಿ ಕ್ಲಬ್ನಲ್ಲಿ ಹಿರಿಯ ಶಾಸಕರು ಗುಪ್ತ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಹಲವು ಬಾರಿ ಶಾಸಕರಾಗಿ ಗೆದ್ದವರು ಸೇರಿ ಮುಂದಿನ ರಾಜಕೀಯ ನಡೆ ಕುರಿತು ಚರ್ಚೆ ನಡೆಸಿದ್ದಾರೆ. ಇನ್ನು ಬಜೆಟ್ ಅಧಿವೇಶನ ಮುಗಿದ ಕೂಡಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಸಚಿವ ಸ್ಥಾನ ಕುರಿತು ತಮ್ಮ ಹಕ್ಕನ್ನು ಮಂಡಿಸೋಣ ಎಂಬ ನಿರ್ಧಾರ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ನಾವು 3-4-5 ಬಾರಿ ಶಾಸಕರಾಗಿ ಆಯ್ಕೆಯಾದವರು, ಆದರೆ ಮೊದಲ ಬಾರಿಗೆ ಗೆದ್ದವರೇ ಸಚಿವ ಸ್ಥಾನಕ್ಕಾಗಿ ಪತ್ರ ಬರೆಯುತ್ತಿದ್ದಾರೆ. ನಾವು ಮೌನವಾಗಿರುವುದು ಸರಿಯಲ್ಲ, ನಮ್ಮ ಹಕ್ಕನ್ನು ವರಿಷ್ಠರ ಮುಂದೆ ಇಡಲೇಬೇಕೆಂದು ಸಭೆಯಲ್ಲಿ ಒಮ್ಮತದ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ಅಧಿವೇಶನದ ವೇಳೆ ಸಿಎಂ ಮುಂದೆ ಬೇಡಿಕೆ. ಹೈ ಮುಂದೆ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್. ದೆಹಲಿಗೆ ಹೋಗುವವರ ಜೊತೆಗೆ ಅಧಿವೇಶನ ನಡೆಯುತ್ತಿರುವ ಸಮಯದಲ್ಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮುಂದೆಯೂ ಈ ಬೇಡಿಕೆ ಇಡೋಣ ಎಂಬ ಒಮ್ಮತದ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ. ಒಂದು ವೇಳೆ ಸಿಎಂ ಡಿಸಿಎಂ ಹಿಂದೇಟು ಹಾಕಿದ್ರೆ ನೇರವಾಗಿ ಹೈಕಮಾಂಡ್ ನಾಯಕರ ಬಳಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡೋ ಪ್ಲಾನ್ನಲ್ಲಿದ್ದಾರೆ ಕಾಂಗ್ರೆಸ್ ಹಿರಿಯ ಸಚಿವರು. ಇನ್ನೊಂದೆಡೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಮತ್ತು ಡಿಸಿಎಂ ಕುರ್ಚಿ ಕಿತ್ತಾಟದ ಚರ್ಚೆಯು ತೀವ್ರವಾಗಿದೆ. ನಾಯಕತ್ವ ಬದಲಾವಣೆ ಆಗಬಹುದು ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ. ಇದೇ ಕಾರಣಕ್ಕೆ ಸಂಪುಟ ಪುನರಾರಚನೆ ವಿಳಂಬವಾಗುತ್ತದೆ ಎನ್ನಲಾಗುತ್ತಿದೆ. ಪಕ್ಷದೊಳಗಿನ ಬಣ ರಾಜಕಾರಣ, ಸಚಿವ ಸ್ಥಾನಕ್ಕಾಗಿ ನಡೆಯುತ್ತಿರುವ ಲಾಬಿ ಮತ್ತು ನಾಯಕತ್ವದ ಒಳಸಮರ ಎಲ್ಲ ಸೇರಿ ಕೈ ಸರ್ಕಾರಕ್ಕೆ ಹೊಸ ತಿರುವು ನೀಡಿವೆ. ಸಚಿವ ಸಂಪುಟ ಪುನರಾರಚನೆ ಮಾತ್ರವಲ್ಲ, ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟದ ಚರ್ಚೆಯು ರಾಜ್ಯ ರಾಜಕೀಯದಲ್ಲಿ ಕಾವು ಹೆಚ್ಚಿಸಿದ್ದು, ಹಿರಿಯ ಶಾಸಕರ ದೆಹಲಿ ಭೇಟಿ ಬಳಿಕ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತದೆ ಎಂಬುದು ಈಗ ತೀವ್ರ ಕುತೂಹಲ ಮೂಡಿಸಿದೆ.